ಕೊನೆಗೂ ಬಿಬಿಎಂಪಿ ಎಲೆಕ್ಷನ್ಗೆ ಕೂಡಿ ಬಂದಂತಿದೆ ಕಾಲ. ಬೆಂಗಳೂರು ಪಾಲಿಕೆ ಎಲೆಕ್ಷನ್ಗೆ ಈಗ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಬೆಂಗಳೂರು ಪಾಲಿಕೆ ಎಲೆಕ್ಷನ್ಗೆ ಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು. ವಾರ್ಡ್ ವಿಂಗಡಣೆ ಏನಿತ್ತಲ್ಲ, ವಾರ್ಡ್ ವಿಂಗಡಣೆಯ ಪರಿಶೀಲನಾ ಕ್ರಮ ನಡೆಸಿದಂತಹ ಸರ್ಕಾರ ಇಷ್ಟು ದಿನಗಳ ಕಾಲ ವಾರ್ಡ್ ವಿಂಗಡಣೆ ಮಾಡ್ತಾ ಇದ್ದೀವಿ, ವಾರ್ಡ್ಗಳನ್ನ ಅಂದ್ರೆ ಬೆಂಗಳೂರಿನ ಒಂದಷ್ಟು ಗ್ರಾಮಾಂತರ ಭಾಗ ಅಥವಾ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಒಂದಷ್ಟು ಜಾಗವನ್ನು ಕೂಡ ಬಿಬಿಎಂಪಿ ವ್ಯಾಪ್ತಿಗೆ ಅಳವಡಿಸಿಕೊಳ್ಳೋದಕ್ಕೆ ಈಗಾಗಲೇ ಮರು ವಿಂಗಡಣೆಯನ್ನ ಮಾಡ್ತಾ ಇದ್ದಂಥ ಸರ್ಕಾರ 2020ರ ಕಾಯ್ದೆ ಅನ್ವಯ 2021 ಜನವರಿಯಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ. 2021 ಜನವರಿಯಲ್ಲಿ ಪಾಲಿಕೆ ವಾರ್ಡ್ಗಳ ಸಂಖ್ಯೆಯನ್ನ ಹೆಚ್ಚಿಸುವಂತಹ ನಿರ್ಧಾರಕ್ಕೆ ಬರ್ತಾರೆ. ಆದರೆ 2021 ಜೂನ್ ಮತ್ತು 2022 ಜನವರಿ ಎರಡರಲ್ಲೂ ಕೂಡ ಈ ಒಂದು ವಾರ್ಡ್ ವಿಂಗಡಣೆಯ ಚರ್ಚೆಗಳಾಗ್ತವೆ ಮತ್ತು ವಾರ್ಡ್ ವಿಂಗಡಣೆಯನ್ನು ಕೂಡ ಮಾಡುವಂತೆ ಅಧಿಕಾರಿಗಳು ಎಲ್ಲ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರ್ತಾರೆ. ಮುಖ್ಯ ಆಯುಕ್ತರ ಒಂದು ನೇತೃತ್ವದಲ್ಲಿ ಈ ಒಂದು ಬಿಬಿಎಂಪಿ ಚುನಾವಣೆಗೆ ಹೋಗೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಮತ್ತು ವಾರ್ಡ್ಗಳ ವಿಂಗಡಣೆಯನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುತ್ತೆ. ಈಗ 198 ವಾರ್ಡ್ಗಳೇನಿದಾವಲ್ಲ ಅವುಗಳನ್ನು 243ಕ್ಕೆ ಏರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿತ್ತು. ಸುಪ್ರೀಂ ಈಗ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ದೇಶದ ಎಲ್ಲ ಒಂದು ಕಾರ್ಪೊರೇಟ್ ಎಲೆಕ್ಷನ್ಸ್ಗಳನ್ನು ಈಗ ಅನೌನ್ಸ್ ಮಾಡಿರುವಂಥದ್ದು ಒಂದು ಕಡೆ. ಹಾಗಾಗಿ ಬೆಂಗಳೂರಿನ ಬಿಬಿಎಂಪಿ ಚುನಾವಣೆ ಏನಿತ್ತಲ್ಲ, ಕಳೆದ 2 ವರ್ಷಗಳಿಂದ ಹೆಚ್ಚು ಕಡಿಮೆ 1.5 ವರ್ಷ 2 ವರ್ಷದಿಂದ ಈ ಒಂದು ಚುನಾವಣೆ ನಡೀಲಿಲ್ಲ. ಈಗ ಮತ್ತೊಮ್ಮೆ ಕೋರ್ಟ್ ಒಂದು ಸುಪ್ರೀಂ ಆರ್ಡರನ್ನು ಪಾಸ್ ಮಾಡಿರುವಂಥದ್ದು. ಹಾಗಾಗಿ ಈ ಬಾರಿ ಇನ್ನೇನು 2 ದಿನದಲ್ಲಿ ಸರ್ಕಾರ ನೋಟಿಫಿಕೇಶನ್, ಇನ್ನೊಂದು 2 ವಾರದಲ್ಲಿ ಸರ್ಕಾರ ನೋಟಿಫಿಕೇಶನ್ ಕೂಡ ಜಾರಿ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಆದೇಶವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಬಾರಿ ಬಿಬಿಎಂಪಿ ಚುನಾವಣೆ ನಡೆಯೋದು ಬಹುತೇಕ ಖಚಿತನ. ಆದರೆ ಇಲ್ಲಿ ಬಿಬಿಎಂಪಿ ಚುನಾವಣೆಯನ್ನು ನಡೆಸೋದಿಕ್ಕೆ ಶತಾಯಗತಾಯ 3 ಪಕ್ಷಗಳು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ಸಿನ ಯಾವ ಪಕ್ಷಗಳು ಕೂಡ ಚುನಾವಣೆ ನಡೆಸೋದಕ್ಕೆ ತಯಾರಿ ಇಲ್ಲ, ಅವರು ರೆಡಿ ಇಲ್ಲ. ಆದರೆ ಬಿಬಿಎಂಪಿ ಚುನಾವಣೆ ಮಾತ್ರ ಕಳೆದ ಕೆಲ ದಿನಗಳಿಂದ ಹಿಂದಕ್ಕೆ ಬೀಳ್ತಾನೆ ಇದೆ. ಇಲ್ಲಿ ವಾರ್ಡ್ ವಿಂಗಡಣೆ ಆಗ್ತಾ ಇಲ್ಲ, ಚುನಾವಣೆ ನಡೆಸೋದಕ್ಕೆ ಇಲ್ಲಿ ಸರ್ಕಾರಗಳು ಒಪ್ಪುತ್ತಾ ಇಲ್ಲ, ಸರ್ಕಾರದಲ್ಲೇ ಒಂದಷ್ಟು ಬೇಡ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷಗಳಾದರೂ ಕೇಳಬೇಕಾಗಿತ್ತು ಸರ್ಕಾರನ, ಯಾವಾಗ ನಡೆಸ್ತೀರಪ್ಪ ನೀವು ಚುನಾವಣೆ ಬಿಬಿಎಂಪಿಯಲ್ಲಿ ಅಂತ. ಆದರೆ ಅವರು ಕೂಡ ಕೇಳ್ತಾ ಇಲ್ಲ. ಯಾಕಂತಂದ್ರೆ ಮುಂಬರುವ ಕೆಲವೇ ದಿನಗಳಲ್ಲಿ ವಿಧಾನಸಭೆ ಚುನಾವಣೆಯೂ ಇದೆ, ಅದಾದ 1 ವರ್ಷದ ಒಳಗಡೆ ಲೋಕಸಭಾ ಚುನಾವಣೆಯೂ ಇದೆ. ಆ ಸಂದರ್ಭದಲ್ಲಿ ಸಚಿವರ ಈಗ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಒಂದೊಂದು ವಾರ್ಡಲ್ಲಿ ಮಿನಿಮಮ್ 3 ರಿಂದ 4 ಜನ ಆಕಾಂಕ್ಷಿಗಳಿರ್ತಾರೆ. ನಾನು ಕೂಡ ವಾರ್ಡ್ ಸದಸ್ಯನಾಗ್ತೀನಿ, ನಾನು ಕೂಡ ಈ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಅಂತ. ಅಂಥ ಸಂದರ್ಭದಲ್ಲಿ ಯಾರಾದರೂ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಮುನಿಸ್ಕೊಂಡು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ 3 ಪಕ್ಷಗಳು ಕೂಡ ಒಂದು ಕಡೆ ಈ ಒಂದು ಬಿಬಿಎಂಪಿ ಚುನಾವಣೆಗೆ ಸಿದ್ಧರಿಲ್ಲ. ಒಂದು ಕಡೆ ಬಿಬಿಎಂಪಿ ಚುನಾವಣೆ ನೆನೆಗುದಿಗೆ ಬಿದ್ದಿರೋದ್ರಿಂದ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳು ತೀವ್ರಗತಿಯಾಗಿ ಬೆಳೀತಾ ಇದ್ದಾವೆ. ಹೀಗಾಗಿ ಈಗ ಬಿಬಿಎಂಪಿ ಚುನಾವಣೆ ನಡೀಲೇಬೇಕಾದಂಥ ಅನಿವಾರ್ಯತೆ. ಒಂದು ಕಡೆ ನೋಡ್ತಾ ಇದ್ದೀವಿ ರಸ್ತೆಗಳ ಸಮಸ್ಯೆ, ಎಲ್ಲಂದ್ರಲ್ಲೇ ಗುಂಡಿ ಹಾಕಿದ್ದು ರಸ್ತೆಗಳನ್ನು ಹೆಂಗ್ ಬೇಕಂಗೆ ಬಿಬಿಎಂಪಿ ಬಿಟ್ಬಿಟ್ಟಿರುತ್ತೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ ಬೈಪಾಸ್ ವ್ಯವಸ್ಥೆ ಇಲ್ಲ ಅಂತೇಳಿ ಅದೆಷ್ಟು ಸಾವುಗಳು ಕೂಡ ಕಂಡಿರುವಂಥದ್ದನ್ನು ನೋಡಿದ್ದೀವಿ. ಇನ್ನು ಹಲವಾರು ವಾರ್ಡ್ಗಳಲ್ಲಿ ಕಸೆ ವಿಲೇವಾರಿ ಘಟಕಗಳ ಸ್ಥಾಪನೆಯಿಂದಾಗಿ ಸಾಕಷ್ಟು ಗೊಂದಲಗಳಾಗಿದ್ದು ಅದು ಇನ್ನೂ ಕೂಡ ಕೋರ್ಟ್ ಮೆಟ್ಟಿಲಲ್ಲಿ ಚರ್ಚೆಗತವಾಗಿರುವಂಥದ್ದು. ಇಂಥ ಹಲವಾರು ಸಮಸ್ಯೆಗಳಿಗೆ ಬ್ರೇಕ್ ಬೀಳಬೇಕು ಅಂತಂದ್ರೆ ಇಲ್ಲಿ ಎಲೆಕ್ಷನ್ ನಡೀಲೇಬೇಕು, ಇಲ್ಲೊಬ್ಬ ಸದಸ್ಯ ನೇಮಕ ಆಗಲೇಬೇಕು. ಕಳೆದ ಕೆಲ ದಿನಗಳಿಂದ ಬಿಬಿಎಂಪಿಯಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ, ಅಲ್ಲೊಬ್ಬ ಪಾಲಿಕೆ ಸದಸ್ಯರಿರ್ತಾರೆ, ಅಲ್ಲೊಬ್ಬ ಮೇಯರ್ ಇರ್ತಾನೆ ಅಂತಕ್ಕಂಥದ್ದೇ ಜನಸಾಮಾನ್ಯರು ಮರ್ತೋಗಿದ್ದಾರೆ. ಕಂದಾಯ ಸಚಿವ ಆರ್ ಅಶೋಕ್ ಈಗ ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಬಿಬಿಎಂಪಿ ಚುನಾವಣೆಗೆ ಸರ್ಕಾರ ಸಿದ್ಧವಾಗಿದೆ, ಯಾವಾಗ ಬೇಕಾದರೂ ನಾವು ಚುನಾವಣೆ ನಡೆಸೋದಕ್ಕೆ ತಯಾರಿಯಾಗಿದ್ದೇವೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದರಿಂದ ನಾನು ಈಗ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡ್ತೀನಿ. ನಾನು ಅಡ್ವೊಕೇಟ್ ಜನರಲ್ ಜೊತೆ ಇಲ್ಲ ನೋ ಎಲೆಕ್ಷನ್ ವಿಸ್ತರಣೆನೇ ಇಲ್ಲ, ಮಾಡಿಲ್ಲ ಇನ್ನ.
ಸರ್ 198 ಅಲ್ಲ, ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ನ ಆದೇಶ ಡೀಟೇಲ್ ಓದಿ ಮೀಸಲಾತಿ ಬಗ್ಗೆ ಏನಿದೆ ಅದನ್ನ ನಾನು ನೋಡ್ತೀನಿ. ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡಲೇಬೇಕಾಗ್ತದೆ. ಅದರಿಂದ ನಾನು ಈಗ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡ್ತೀನಿ. ನಾನು ಅಡ್ವೊಕೇಟ್ ಜನರಲ್ ಜೊತೆ ಇಲ್ಲ ನೋ ಎಲೆಕ್ಷನ್ ವಿಸ್ತರಣೆನೇ ಇಲ್ಲ, ಮಾಡಿಲ್ಲ ಇನ್ನ. ಸರ್ 198 ಅಲ್ಲ, ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ನ ಆದೇಶ ಡೀಟೇಲ್ ಓದಿ ಮೀಸಲಾತಿ ಬಗ್ಗೆ ಏನಿದೆ ಅದನ್ನ ನಾನು ನೋಡ್ತೀನಿ. ಸುಪ್ರೀಂ ಕೋರ್ಟ್ ಆದೇಶ ಇಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಈ ಒಂದು ವಿಸ್ತರಣೆಯನ್ನ ಇನ್ನೂ ಕೂಡ ಮಾಡಿಲ್ಲ ಅಂತ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಚುನಾವಣೆಗೆ ಸಿದ್ಧತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ವಿಸ್ತರಣೆ ನಿಟ್ಟಿನಲ್ಲೇ ಈ ಒಂದು ಕಾರ್ಯಕಲಾಪ ಈ ಒಂದು ಚುನಾವಣೆಯನ್ನ ಮುಂದಕ್ಕೆ ಹಾಕಿದ್ರು ಸರ್ಕಾರ. ಆದರೆ ಅದೇ ಮಾಡ್ದೇ ಈಗ ಮತ್ತೆ ಚುನಾವಣೆಗೆ ಮುಂದಾಗಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗ ಸರ್ಕಾರ ಕಳೆದ 2 ವರ್ಷಗಳಿಂದ BBMPಯಲ್ಲಿರ್ತಕ್ಕಂತಹ ವಾರ್ಡ್ಗಳ ಸಂಖ್ಯೆಯನ್ನ ಹೆಚ್ಚಿಸಬೇಕು, ಇನ್ನಷ್ಟು ವಿಸ್ತಾರ ಮಾಡಬೇಕು BBMP ವ್ಯಾಪ್ತಿಯನ್ನ ಅಂತಕ್ಕಂಥದ್ದು ಸರ್ಕಾರ ಚಿಂತನೆ ಮಾಡ್ತಾ ಇತ್ತು. ಹಾಗಾಗಿ ಇದೇ ಒಂದು ರೀಜನ್ನ ಕೊಟ್ಕೊಂಡು ಸರ್ಕಾರ ಕಾಲಕ್ರಮೇಣ ಈ ಒಂದು ಚುನಾವಣೆಯನ್ನ ಹಿಂತೆಗೆದುಕೊಳ್ತಾ ಬಂತು, ಹಿಂದಾಗ್ತಾ ಬಂತು. ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಒಂದು ಕಡೆ ಸರ್ಕಾರದ ಕಂದಾಯ ಸಚಿವರು ಹೇಳ್ತಾ ಇದ್ದಾರೆ ನಾವು ಸಿದ್ಧರಿದ್ದೀವಿ ಯಾವಾಗ ಬಂದ್ರು ಚುನಾವಣೆ ಅಂತ. ಹಾಗಾದ್ರೆ ಈ ಬಾರಿ ಆದ್ರೂ BBMP ಚುನಾವಣೆ ಆಗುತ್ತಾ? ಈ ಕುರಿತು ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಶಿವಕುಮಾರ್? ಎಸ್ ವಿಜಯ್ ಭಾಸ್ಕರ್, ನಾನು ಮೊದಲೇ ಹೇಳಿದಾಗೆ BBMP ಎಲೆಕ್ಷನ್ಗಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಕುಳಿತಾ ಇದೆ. ಯಾಕೆಂದ್ರೆ ಸುಮಾರು 2 ವರ್ಷಗಳಿಂದ BBMPಯಲ್ಲಿ ಯಾವುದೇ ಮೇಯರ್ ಆಗಿರ್ಬೋದು, ಉಪಮೇಯರ್ ಆಗಿರ್ಬೋದು, ಮತ್ತೆ ಸದಸ್ಯರಾಗಿರ್ಬೋದು ಯಾರು ಕೂಡ ಇರಲಿಲ್ಲ. ಹೀಗಾಗಿ ಅಧಿಕಾರಿಗಳು ಕೂಡ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ಬಾರಿ ಏನು 198 ಕಾರ್ಪೊರೇಟರ್ಗಳೇನಿದೆ ಈ ಒಂದು ವಾರ್ಡ್ಗಳಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಈ ಒಂದು ವಾರ್ಡ್ಗಳನ್ನ ಹೆಚ್ಚಿಗೆ ಮಾಡಬೇಕು, 243 ವಾರ್ಡ್ಗಳಲ್ಲಿ BBMP ಎಲೆಕ್ಷನ್ ಅನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಏನು ಚಿಂತನೆಯನ್ನು ಮಾಡಿತ್ತು. ಇದ್ರ ಬೇಡ ಅನ್ನುವಂಥ ಉದ್ದೇಶದಲ್ಲೂ ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ಯಾಕೆಂದ್ರೆ 198 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆಸೋದಕ್ಕೆ ಸರ್ಕಾರ ಕೂಡ ರೆಡಿ ಇರಲಿಲ್ಲ. ಯಾಕೆಂದ್ರೆ ಇನ್ನು ವಾರ್ಡ್ಗಳನ್ನ ಹೆಚ್ಚಿಗೆ ಮಾಡಬೇಕು, 243 ವಾರ್ಡ್ಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ ಅರ್ಜಿನ ಸಲ್ಲಿಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಕೋರ್ಟ್ಗಳಲ್ಲೂ ಕೂಡ ವಿಚಾರಣೆ ನಡೆದಿತ್ತು. 298 ವಾರ್ಡ್ಗಳಿಗೆ ಎಲೆಕ್ಷನ್ ಮಾಡೋದಾದ್ರೆ ಈಗಲೇ ಕೂಡ ಮಾಡ್ಕೊಳ್ಳಿ ಅಂತ ಕೋರ್ಟ್ ಒಂದು ಬಾರಿ ಆದೇಶವನ್ನು ಕೂಡ ಹೊರಡಿಸಿತ್ತು. ಅದು ಯಥೇಚ್ಛವಾಗಿ ನಡ್ಕೊಂಡು ಹೋಗದೆ ವಿಚಾರಣೆ ನಡೀತಾ ಮುಂದೆ ಕೂಡ ನಡ್ಕೊಂಡು ಹೋಗ್ತಾ ಇರುವಂತದ್ದು. ಹಾಗೆ ಈಗ ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ಮೆಟ್ಟಿಲೇರುವಂತ ವಿಚಾರ, BBMPಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟೋ ಬಾರಿ ಪ್ರಯತ್ನ ಮಾಡಿದ್ರು ಕೂಡ 243 ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇತ್ತು. ಆದ್ರೆ ಇದಕ್ಕೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟ್ ತಿಲಾಂಜಲಿಯನ್ನ ಹಾಕಿದೆ. 198 ಕಾರ್ಪೊರೇಟ್ ಅಂದ್ರೆ 198 ವಾರ್ಡ್ಗಳಿಗೆ ಎಲೆಕ್ಷನ್ ಮಾಡೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಈಗ ಎಲೆಕ್ಷನ್ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ತುದಿಗಾಲಿ ನಿಂತಿದ್ದಾರೆ. ನೀವು ಹೇಳಿದಾಗೆ ಅಶೋಕ್ ರವರು ಹೇಳ್ತಾ ಇದ್ರು ನಾವು ಯಾವುದೇ ಸಮಯದಲ್ಲಿ ಬೇಕಾದ್ರೂ BBMP ಎಲೆಕ್ಷನ್ ಅನ್ನ ನಡೆಸೋದಕ್ಕೆ ಸಜ್ಜಾಗಿದ್ದೀವಿ, ಯಾವುದೇ ಕ್ಷಣಾರ್ಧದಲ್ಲಿ ಬೇಕಾದ್ರೂ ಎಲೆಕ್ಷನ್ ಘೋಷಣೆ ಆದ್ರೆ ನಾವು ಸತಸಿದ್ಧರಿದ್ದೇವೆ, ಎಲೆಕ್ಷನ್ ನಡೆಸೋದಕ್ಕೆ ನಾವು ಸಿದ್ಧವಾಗಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯೋದಿಲ್ಲ, ನಾವೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ ಅಂತ ನಿಟ್ಟಲ್ಲೂ ಕೂಡ ಹೇಳ್ತಾ ಇದ್ರು. ಈಗ BBMP ಎಲೆಕ್ಷನ್ ನಡೆಸೋದಕ್ಕೆ ಆದೇಶವನ್ನ ಕೂಡ ಬಂದಿರೋದ್ರಿಂದ ಇನ್ನೆರಡು ವಾರದಲ್ಲಿ ಚುನಾವಣಾ ಆಯೋಗ ಕೂಡ ದಿನಾಂಕವನ್ನ ಘೋಷಣೆ ಮಾಡುತ್ತೆ. ಘೋಷಣೆಯಾದ ನಂತರದಲ್ಲಿ BBMP ಎಲೆಕ್ಷನ್ ಕೂಡ ನಡೆಯುವಂತ ಸಿದ್ಧತೆಗಳು ಸಾಧ್ಯತೆ ತುಂಬಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ನು ಕೇವಲ 2 ವಾರದಲ್ಲಿ ಎಲ್ಲವನ್ನೂ ಕೂಡ ಅಂದ್ರೆ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಏನು ನೋಟಿಸ್ ಅನ್ನ ಜಾರಿ ಮಾಡಬೇಕಾಗುತ್ತೆ, ಅಂದ್ರೆ ದಿನಾಂಕವನ್ನ ಘೋಷಣೆ ಮಾಡಬೇಕಾಗುತ್ತೆ. ಎಲ್ಲವೂ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ತಯಾರಿನಾಗಿರುವಂತದ್ದು. ಆದಷ್ಟು ಬೇಗ BBMP ಎಲೆಕ್ಷನ್ ನಡೀಲೇಬೇಕು. ಯಾಕೆಂದ್ರೆ ನಾವು BBMPಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಮರೆತು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಸದಸ್ಯರಿದ್ದಾರೆ ಅಥವಾ ಮೇಯರ್ ಆಗಿದ್ದಾರೆ, ಉಪಮೇಯರ್ ಇದ್ದಾರೆ, ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಇದ್ದಾರೆ ಅನ್ನುವಂಥದ್ದನ್ನ ಜನರು ಮರೆತು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಧಿಕಾರಿಗಳೇ ಆಡಳಿತವನ್ನ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ BBMPಗೆ ಸಂಬಂಧಪಟ್ಟಂತೆ ಕಾರ್ಪೊರೇಟರ್ಗಳಾಗಿರ್ಬೋದು, ಆ ಏರಿಯಾಕ್ಕೆ ಸಂಬಂಧಪಟ್ಟಂತ ಕಾರ್ಪೊರೇಟರ್ಗಳಾಗಿರ್ಬೋದು ಯಾರು ಕೂಡ ಇಲ್ಲ, ನೇರವಾಗಿ ಅಧಿಕಾರಿಗಳೇ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜನರು ಕೂಡ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ವಿಜಯ್, ಶಿವ್, ಒಂದ್ ಕಡೆ ನೀವು ಹೇಳ್ತಾ ಇದ್ದೀರಾ ರೈಟ್, ಈಗಾಗಲೇ ಜನ ಮರ್ತೋಗ್ಬಿಟ್ಟಿದ್ದಾರೆ, ಸದಸ್ಯರುಗಳು ಇದ್ದಾರೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಹಾಗಾಗಿ ಯಾವ ವಾರ್ಡಲ್ಲೂ ಕೂಡ ಸದಸ್ಯರುಗಳಿಲ್ಲದೆ ಇಲ್ಲೂ ಕೂಡ BBMP ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಕೆಲಸಗಳು ಕುಂಠಿತವಾಗಿಯೇ ಸಾಗ್ತಾ ಇರೋದು ಒಂದು ಕಡೆ. ಅದೊಂದು ಸವಾಲ್ ಸರ್ಕಾರ ಮಾಡಲೇಬೇಕಾದಿದ್ದು ಜನಸಾಮಾನ್ಯರ ದೃಷ್ಟಿಯಿಂದ. ಆದರೆ ಈಗ ಪ್ರಮುಖವಾಗಿ ಈ ರಾಜಕಾರಣಿಗಳಿಗೆ ಒಂದು ಸವಾಲ್ ಎದುರಾಗಿದೆ. ಮುಂಬರುವಂತಹ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೆ ಇದೇನಾದ್ರೂ ಮಾರಕ ಆಗ್ಬಿಡುತ್ತಾ? ಯಾಕಂದ್ರೆ ಈ ಒಂದು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಲವಾರು ಒಂದೊಂದು ವಾರ್ಡ್ಗಳಲ್ಲಿ ಒಂದೊಂದು ಪಕ್ಷದಲ್ಲಿ ಒಂದೊಂದು ವಾರ್ಡ್ಗೆ 4-5 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೋ ಒಬ್ರಿಗೆ ಟಿಕೆಟ್ ಕೊಟ್ರೆ ಇನ್ನೊಬ್ರು ಮುನಿಸ್ಕೊಳ್ತಾರೆ. ಹಾಗಾಗಿ ಪಕ್ಷಗಳಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಯಾವೊಬ್ಬ ಶಾಸಕರುಗಳಿಗೂ ಕೂಡ ಈ ಒಂದು ಚುನಾವಣೆ ನಡೆಸೋದು ಇಷ್ಟ ಇಲ್ಲ.
ಹೀಗಾಗಿ ಚುನಾವಣೆ ನಡೆಸೋದಕ್ಕೆ ಮುಂದಾಗ್ತಾರಾ? ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡುತ್ತಾ ಸರ್ಕಾರ ಅಂತ? ಈ ಬಾರಿ ನಡೆಯುವಂತಹ ಬಿಬಿಎಂಪಿ ಎಲೆಕ್ಷನ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಮೂರು ಪಕ್ಷಗಳಿಗೂ ಕೂಡ ತೀವ್ರ ಪೈಪೋಟಿಯ ಕಣದಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕಾರ್ಪೊರೇಟರ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತೆ ಒಂದು ಕಾರ್ಪೊರೇಟ್ ಈ ಒಂದು ಬಿಬಿಎಂಪಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಅಭ್ಯರ್ಥಿಗಳು ತಾಮುಂದು ಅಂತ ಸಿದ್ಧವಾಗಿರುವಂಥದ್ದು. ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಬಿಬಿಎಂಪಿ ಎಲೆಕ್ಷನ್ಗೆ ಬಹಳ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ, ಮತ್ತೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಮುಂಬರುವಂತಹ ಎಲೆಕ್ಷನ್ಗೆ ಈ ಬಾರಿ ನಡೆಯುವಂತಹ ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ, ಯಾರು ಹೆಚ್ಚಾಗಿ ಅಂಕವನ್ನು ಪಡೆದುಕೊಳ್ತಾರೆ, ಎಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಈಗ ಬಿಬಿಎಂಪಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 243 ವಾರ್ಡ್ಗಳನ್ನ ಹೆಚ್ಚಿಗೆ ಮಾಡಬೇಕು ಅಂತ ಏನು ಸರ್ಕಾರ ರಚನೆ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈಗಿರ್ತಕ್ಕಂಥ 198 ವಾರ್ಡ್ಗಳಿಗೆ ಈ ಕೂಡಲೇ ಎಲೆಕ್ಷನ್ ನಡೀಲೇಬೇಕು. ಚುನಾವಣೆ ನಡೆದರೆ ಕಾಣೆ ತಾನೇ ಎಲ್ಲ ಈಗ ಜನಸಾಮಾನ್ಯರಿಗಾಗಿರ್ಬೋದು ಸಂಬಂಧಪಟ್ಟಂತೆ 198 ವಾರ್ಡ್ಗಳಿಗೆ ಏನೇನಿದೆ ಆ ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಸದಸ್ಯರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ನೇರವಾಗಿ ಸಿಗುವಂಥದ್ದು, ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ದಿನೇ ನಾವು ನೋಡ್ತಾ ಇದ್ದೀವಿ, ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದೆ. ಎಲೆಕ್ಷನ್ ಸುಮಾರು 2 ವರ್ಷಗಳಿಂದ ಎಲೆಕ್ಷನ್ ಮುಂದಕ್ಕೆ ಹೋಗ್ತಾನೆ ಇರುವಂಥದ್ದು. ಹೀಗಿರುವಾಗ ಈ ಒಂದು ಚುನಾವಣೆ, ಒಂದು ಬಿಬಿಎಂಪಿ ಚುನಾವಣೆ ಪ್ರತಿಷ್ಠೆಯ ಕಣವಾಗುತ್ತೆ ಎಲ್ಲಾ ಪಕ್ಷಗಳಿಗೂ ಕೂಡ. ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಬೆಂಗಳೂರಿನ ಬಿಬಿಎಂಪಿ ಚುನಾವಣೆಗೆ ಈಗಾಗಲೇ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು, ಒಂದ್ ಕಡೆ ಸರ್ಕಾರ ಕೂಡ ಸಿದ್ಧವಿದ್ದೀವಿ ಅಂತೇಳಿ ಮೇಲ್ನೋಟಕ್ಕೆ ಸರ್ಕಾರ ಹೇಳ್ತಾ ಇರುವಂತೆ ಕಂಡು ಬರ್ತಾ ಇದೆ. ಒಳಗಡೆ ಯಾವೊಬ್ಬ ಶಾಸಕರಿಗೂ ಕೂಡ ಈ ಒಂದು ಬಿಬಿಎಂಪಿ ಚುನಾವಣೆ ಒಂದು ವೇಳೆ ನಡೆದು ಬಿಟ್ರೆ ಮುಂಬರುವ ಚುನಾವಣೆಗೆ ಅದು ಮಾರಕ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಸಾಕಷ್ಟು ಇದೆ. ಹಾಗಾಗಿನೇ ಈ ಒಂದು ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆ ವಿಳಂಬ ಆಗ್ತಾ ಇರೋದು, ಇಲ್ಲಿವರೆಗೂ ಕೂಡ ವಿಳಂಬ ಆಗಿರೋದು ಅದೇ ಒಂದು ಕಾರಣ. ಆದರೆ ಸರ್ಕಾರ ಕೊಡ್ತಾ ಇದ್ದಿದ್ದ ರೀಜನ್ ಮಾತ್ರ 243 ಸ್ಥಾನಗಳಿಗೆ ಈ ಒಂದು ಬಿಬಿಎಂಪಿ ವಾರ್ಡ್ಗಳನ್ನು ವಿಸ್ತಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ಮಾಡಿಕೊಂಡಿದೆ ಅಂತ ಹೇಳಿ ಈ ಒಂದು ಬಿಬಿಎಂಪಿ ಚುನಾವಣೆಯನ್ನ ವಿಳಂಬ ಮಾಡ್ತಾ ಬಂದಿದ್ದು. ಇನ್ನು ಬಿಬಿಎಂಪಿಯ ವ್ಯಾಪ್ತಿಯನ್ನ ವಿಸ್ತಾರ ಮಾಡ್ತೀವಿ, 243 ಸ್ಥಾನಗಳಿಗೆ ವಾರ್ಡ್ಗಳನ್ನು ವಿಸ್ತರಣೆ ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ ಅಂತ 2 ವರ್ಷಗಳ ಕಾಲಹರಣ ಮಾಡಿದಂತಹ ಸರ್ಕಾರ ಏನು ಮಾಡಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಸರ್ಕಾರ ಏನಾದರೂ ಚುನಾವಣೆಯನ್ನು ನಡೆಸಿದ್ರೆ ಕೂಡ ಅದೇ 198 ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸುತ್ತೆ. ಹಾಗಾದರೆ ಈ 2 ವರ್ಷ ಕಾಲಹರಣ ಮಾಡಿದಂಥ ಸರ್ಕಾರ ಉತ್ತರ ಏನು ಕೊಡುತ್ತೆ? 2021 ಜೂನ್ನಲ್ಲಿ, 2022 ಜನವರಿಯಲ್ಲಿ ಈ 2 ಸಂದರ್ಭದಲ್ಲೂ ಕೂಡ ಇದೇ ವಿಂಗಡಣೆಯ ದೃಷ್ಟಿಕೋನದಲ್ಲೇ ಇನ್ನು ಮುಖ್ಯ ಆಯುಕ್ತರ ನೇತೃತ್ವದಲ್ಲಿ ಸಭೆಗಳನ್ನು ನಡೆಸಿದ್ದಾರೆ. ಹಲವಾರು ವಾರ್ಡ್ಗಳಿಗೆ ವಿಸಿಟ್ ಮಾಡಿದ್ದಾರೆ. ಯಾವ ವಾರ್ಡ್ಗಳನ್ನು ಬೆಂಗಳೂರಿನ ವ್ಯಾಪ್ತಿಗೆ ಸೇರಿಸ್ಕೋಬಹುದು, ಯಾವ ವಾರ್ಡ್ಗಳಿಗೆ ಬಿಬಿಎಂಪಿ ವ್ಯಾಪ್ತಿಯನ್ನು ಕೊಡಬಹುದು, ಯಾವ ವಾರ್ಡ್ಗಳಿಗೆ ಬಿಬಿಎಂಪಿ ಸೇವೆಯನ್ನು ಒದಗಿಸ್ಕೊಡೋಕ್ಕಾಗುತ್ತೆ, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಈ 2 ವರ್ಷಗಳ ಕಾಲ ಕೆಲಸ ಮಾಡಿದ್ರಲ್ಲ ಅದೆಲ್ಲ ವ್ಯರ್ಥ ಆಗಲ್ವಾ? ಹಾಗಾದರೆ ಅಷ್ಟು ಒಂದು 2 ವರ್ಷಗಳ ಕಾಲ ಟೈಮ್ ತಗೊಂಡು ಸುಮಾರು 2020 ಜನವರಿಯಲ್ಲಿ ರಚನೆ ಆಗಿ 2021-22 1 ವರ್ಷ ಮೇಲಾಯಿತು, 1.5 ವರ್ಷ ಆಯಿತು. ಈ ಕುರಿತು ಹೆಚ್ಚಿನ ನಮ್ಮ ಜೊತೆ ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಮಾಜಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಸುಮಾರು 1.5 ವರ್ಷದಿಂದ ಈ ಬಿಬಿಎಂಪಿ ಚುನಾವಣೆನೇ ನಡೆಸ್ತಾ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನೂ ವಾರ್ಡ್ಗಳ ವಿಂಗಡಣೆ ಮಾಡ್ತೀವಿ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರುವಂಥದ್ದು, ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿರುವಂಥದ್ದು ಬಿಬಿಎಂಪಿ ಚುನಾವಣೆ ನಡೆಸಿ ಅದೇ 198 ಸೀಟ್ಗಳಿಗೆ ನಡೆಸ್ರಿ ಅಂತ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಹಾಗೆ ಕಾಂಗ್ರೆಸ್ ಕೂಡ ಸಿದ್ಧ ಇದೆಯಾ ಬಿಬಿಎಂಪಿ ಚುನಾವಣೆಗೆ ಅಂತಕ್ಕಂಥದ್ದು? ಕಾಂಗ್ರೆಸ್ ಚುನಾವಣೆ ಯಾವಾಗಲೂ ಕೂಡ ಸಿದ್ಧವಾಗೇ ಇರುತ್ತೆ. ಹೇಳಿ ಸರ್. ಮೊನ್ನೆ 3-4 ಡೇಸ್ ಬ್ಯಾಕು ಆನೇಕಲ್ ತಾಲೂಕು ಅತ್ತಿಬೇಲೆನಲ್ಲಿ ಒಂದು ಪ್ರೆಸ್ ಮಾಧ್ಯಮದಕ್ಕೆ ಒಂದು ಹೇಳಿಕೆ ಕೊಟ್ಟೆ. ಮಹಾರಾಷ್ಟ್ರದಲ್ಲಿ ಬಾಂಬೆ ಮತ್ತು ಬೇರೆ ಬೇರೆ ಮುನ್ಸಿಪಾಲಿಟಿಗಳಿಗೆ ಎಲೆಕ್ಷನ್ ಮಾಡಬೇಕು, 5 ವರ್ಷಕ್ಕೆ ಮೇಲೆ ನೀವು 5 ವರ್ಷ ಮಾತ್ರ ಅವಧಿ ಇರೋದು, ಅದಕ್ಕೆ ಮೇಲೆ ನೀವು ಅಡ್ಮಿನಿಸ್ಟ್ರೇಟರ್ ಸಾಕುವಾಗಿಲ್ಲ, ಚುನಾವಣೆ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ರು. ನಾನು ಅದೇ ಇದರ ಪ್ರಕಾರ ಕರ್ನಾಟಕದಲ್ಲೂ ಆಗುತ್ತೆ, ಬೆಂಗಳೂರಲ್ಲಿ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಇವತ್ತು ಸುಪ್ರೀಂ ಕೋರ್ಟು
5 ವರ್ಷಕ್ಕೆ ಮೇಲೆ ಅಡ್ಮಿನಿಸ್ಟ್ರೇಟರ್ ಹಾಕುವಾಗಿಲ್ಲ ಅಂತೇಳಿ ಇವತ್ತು ಆದೇಶ ಇಡೀ ದೇಶದಲ್ಲಿ ಎಲ್ಲಾ ಕಡೆ ಕೂಡ ಮಾಡಿ ಅಂತ ಹೇಳಿದ್ದಾರೆ. 1 ವರ್ಷ 8 ತಿಂಗಳಿಂದಲೂ ಕೂಡ ಇಲ್ಲಿ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಟರ್ ಇದ್ರು. ಆಮೇಲೆ ನಾವು ಕೂಡ ಅವಾಗ ಪ್ರಾರಂಭದಲ್ಲಿ ಬೆಂಗಳೂರಿಗೆ ಸಪರೇಟ್ ಒಂದು ಆಕ್ಟ್ ತರ್ತೀವಿ, ಮತ್ತೆ ಬೆಂಗಳೂರು ಸುತ್ತಲೂ ಇನ್ನು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾಗಳನ್ನೆಲ್ಲ BBMPಗೆ ಸೇರಿಸ್ತೀವಿ, ಬ್ಯಾಂಗ್ಳೂರಿಗೆಲ್ಲ ಒಳ್ಳೇದಾಗುತ್ತೆ ಅಂದಾಗ ನಾವು ಕೂಡ ಸಹಕಾರ ಕೊಟ್ವಿ. ಆದ್ರೆ 1 ವರ್ಷ 8 ತಿಂಗಳಾದ್ರೂ ಕೂಡ ಇವರು ಮಾಡ್ಲಿಲ್ಲ. ಮತ್ತೆ ಡಿಲಿಮಿಟೇಷನ್ಸು ಅಷ್ಟೇ, ಅವ್ರು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ತಾ ಇದ್ರು. ಮತ್ತೆ ಅಮೆಂಡ್ಮೆಂಟ್ಸು ಅಷ್ಟೇ, ಒಂದೇ ಬೆಂಗಳೂರಿಗೆ ಅಮೆಂಡ್ಮೆಂಟ್ ತಂದ್ರಲ್ಲ, ಅದರಲ್ಲೂ ಕೂಡ ವಿಪಕ್ಷಗಳ ಸಲಹೆಗಳನ್ನು ತಗೊಳ್ಳಿಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಾಗ ಮಾಡ್ಕೊಳ್ತಾ ಇದ್ರು. ಆಮೇಲೆ ನಾವು ಕೂಡ ಆಮೇಲೆ ನಮ್ಮ ಕಾರ್ಪೊರೇಟರ್ಸ್ ಕೂಡ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು ಎಲೆಕ್ಷನ್ ಆಗ್ಬೇಕು ಅಂತ. ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸಹಜವಾಗಿ ಎಲೆಕ್ಷನ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಒಳ್ಳೇದು. ಹಾ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಅಷ್ಟೇ ಮಾಡಬೇಕು. ಅದೇ BBMP ಎಲೆಕ್ಷನ್ ಬಂದ್ರೆ ಕಾಂಗ್ರೆಸ್ ತಯಾರಿ ಇದೆ ಹಾಗಾದ್ರೆ? ತಯಾರಿದೆ. ಅಲ್ಲ, 1.5 ವರ್ಷಗಳ ಕಾಲ ಸರ್ಕಾರ ಕಾಲಹರಣನೆ ಮಾಡ್ತು, ಯಾವುದೇ BBMP ಚುನಾವಣೆಯನ್ನ ಮಾಡೋಕೆ ಮುಂದಾಗ್ಲಿಲ್ಲ. ಈಗ ಒಂದ್ ಕಡೆ ವಾರ್ಡ್ ವ್ಯಾಪ್ತಿನ ಜಾಸ್ತಿ ಮಾಡ್ತೀವಿ ಅಂದ್ರು, ಅದನ್ನು ಮಾಡ್ಲಿಲ್ಲ. ಈ ಕಡೆ ಅದೇ 198 ಸ್ಥಾನಕ್ಕೆ ಮಾಡೋದಾದ್ರೆ ಇಷ್ಟ ದಿನ ಏನ್ ಮಾಡಿದ್ರು ಅಂತ? ಏನು ಮಾಡ್ಲಿಲ್ಲ, ಅಷ್ಟೇ ಕಾಲಹರಣ ಮಾಡಿದ್ರು. ಇದನ್ನ ಯಾಕೆ ಧ್ವನಿ ಎತ್ತಲ್ಲ ಕಾಂಗ್ರೆಸ್ ಪಕ್ಷ ಸರ್ಕಾರ? ನಾನು 6 ತಿಂಗಳ ಮುಂಚೆನೆ ಪ್ರೆಸ್ ಮೀಟ್ ಮಾಡಿ ಇವರು ಡಿಲಿಮಿಟೇಷನ್ಸ್ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಅನುಕೂಲ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರ ಕಚೇರಿಗಳಲ್ಲಿ, ಬಿಜೆಪಿ ಎಂಪಿಗಳ ಕಚೇರಿನಲ್ಲಿ, ಬಿಜೆಪಿ ಕಚೇರಿನಲ್ಲಿ ಇದು ಡಿಲಿಮಿಟೇಷನ್ಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ನಾನೇ ಕೂಡ ನಮ್ಮ BBMP ಮುಂದೆ ಪ್ರೊಟೆಸ್ಟ್ ಮಾಡಿದ್ವಿ, ಪ್ರೆಸ್ ಮೀಟು ಮಾಡಿದ್ವಿ. ಓಕೆ ಸರ್, ಓಕೆ ಸರ್, ಮಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.